ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೃಹತ್ತಾಕಾರವಾಗಿ ಬೆಳೆದಿರುವ ಬೆಂಗಳೂರಿನಲ್ಲಿ ಸಿಲಿಂಡರ್ ಪೂರೈಕೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ನಂಬಿಕೊಂಡಿದ್ದ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಸಿಲಿಂಡರ್ ಸಿಗದ ಕೆಲ ಹೋಟೆಲ್ಗಳು ಬಂದ್ ಆಗಿವೆ. ಇನ್ನು ಕೆಲವು ಹೋಟೆಲ್ಗಳು ಅದರ ಜೊತೆಗೆ ಇನ್ನು ಕೆಲವು ಕಡೆಗಳಲ್ಲಿ ಮೆನು ಇರುತ್ತಲ್ಲ ಅದನ್ನು ಕಡಿಮೆ ಮಾಡಿದ್ದಾರೆ. ಯಾಕೆ ಹಿಂಗೆ, ಮುಂದಿನ ಪರಿಸ್ಥಿತಿ ಏನು, ಅದರ ಒಂದು ವರದಿ ನಿಮ್ಮ ಮುಂದೆ. ಮೂರನೇ ದಿನವೂ ಹೋಟೆಲ್ ಉದ್ಯಮಕ್ಕೆ ತಟ್ಟಿದ ಸಿಲಿಂಡರ್ ಬಿಸಿ. ಗ್ಯಾಸ್ ಇಲ್ಲದೆ ಮೆನು ಕಟ್, ಹೋಟೆಲ್ ಬಾಗಿಲು ಬಂದ್, ಸಿಲಿಂಡರ್ ಇಟ್ಟು ಪ್ರತಿಭಟನೆ. ಮತ್ತೊಂದು ಕಡೆ ಇಂಡಕ್ಷನ್ ಸ್ಟವ್ ಮೂಲಕ ಹಾಲು ಬಿಸಿ ಮಾಡ್ತಿರುವ ದೃಶ್ಯ. ಇದೆಲ್ಲದರ ನಡುವೆ ಬಾಗಿಲು ಮುಚ್ಚಿರೋ ಹೋಟೆಲ್. ಪ್ರತಿದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರನ್ನ ಕೈ ಬೀಸಿ ಕರೆಯುತ್ತಿರುವ ಬೆಂಗಳೂರಿನಲ್ಲಿ ಕಂಡುಬಂದ ಚಿತ್ರಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕಕ್ಕೆ ಎಫೆಕ್ಟ್ ಆಗಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹಿನ್ನೆಲೆಯಲ್ಲಿ ಕೆಲ ಹೋಟೆಲ್ಗಳು ಬಂದ್ ಆಗಿವೆ. ಮಧ್ಯಪ್ರಾಚ್ಯದಲ್ಲಿ ನಡೀತಿರ್ತಕ್ಕಂತಹ ಯುದ್ಧ ಏನಿದೆಯೋ, ಯುದ್ಧದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಭಾಗದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ನೋಡ್ಬೋದು ಇವತ್ತು ಬೆಂಗಳೂರಿನ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಕಾರಣ ಅಷ್ಟೇ, ಸಿಲಿಂಡರ್ಗಳು ಸಪ್ಲೈ ಎಲ್ಲೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರು ಆಗ್ಬೋದು, ಹೊರಭಾಗದಲ್ಲಿ ಏನು ಸಿಲಿಂಡರ್ಗಳ ಸಪ್ಲೈ ಮಾಡುವಂಥ ಫ್ಯಾಕ್ಟ್ರಿಗಳಿರ್ತಾವೋ ದೊಡ್ಡ ದೊಡ್ಡ ಜಾಗಗಳಲ್ಲಿ ಎಲ್ಲೂ ಕೂಡ ಇಲ್ಲದಂತಹ ಕಾರಣದಿಂದಾಗಿ ಬೆಂಗಳೂರಿನಲ್ಲಿದ್ದಂತಹ ಹೋಟೆಲ್ಗಳಲ್ಲಿ ಸದ್ಯಕ್ಕೆ ಮೊನ್ನೆವರೆಗೂ ಕೂಡ ಸಿಲಿಂಡರ್ಗಳೇನು ಸ್ಟಾಕ್ ಇಟ್ಕೊಂಡಿದ್ರು ಅವೆಲ್ಲವೂ ಕೂಡ ಖಾಲಿಯಾಗಿದ್ದಾವೆ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ವ್ಯಾಪಾರ ವಹಿವಾಟು ಮಾಡ್ತಿದ್ದಂಥ ಹೋಟೆಲ್ಗಳು ಇವತ್ತು ಸಂಪೂರ್ಣವಾಗಿ ಕ್ಲೋಸ್ ಆಗುವಂಥ ಕೆಲಸ ಆಗಿರುವಂಥದ್ದು. ಒಂದು ಅಂಬಿಕಾ ಹೋಟೆಲ್ನಲ್ಲಿ ಈ ಪರಿಸ್ಥಿತಿ ಸಂಬಂಧಪಟ್ಟಾಗೆ ಇಲ್ಲಿರುವಂತಹ ಮಾಲೀಕರನ್ನು ಕೇಳ್ತಾ ಹೋಗೋಣ, ಏನಾಯಿತು ಎನ್ನುವಂಥ ನಿಟ್ಟಿನಲ್ಲಿ. ಯಾವಾಗಿಂದ ಗ್ಯಾಸ್ ಸಪ್ಲೈ ಆಗಿಲ್ಲ, ಇಲ್ಲಿನ ಸಮಸ್ಯೆಗಳನ್ನು ಕೇಳ್ತಾ ಹೋಗೋಣ. ಮೇಡಮ್, ಏನಾಯಿತು ಸದ್ಯಕ್ಕೆ, ಯಾವತ್ತಿಂದ ನಮ್ಗೆ ಗ್ಯಾಸ್ ಸಪ್ಲೈ ಆಗಿಲ್ಲ? ಈಗ ಗ್ರಾಹಕರು ತುಂಬಿದಂಥ ಈ ಒಂದು ಜಾಗದಲ್ಲಿ ಇವತ್ತು ಖಾಲಿ ಹೊಡಿತಾ ಇದೆ, ಏನಾಗ್ಬೋದು ಅಂತೇಳಿ? ಏನಾಗ್ಬೋದು ಅಂದರೆ ಕಷ್ಟ ಆಗುತ್ತೆ. ಸಂಬಳ ಟೈಮ್ ರೆಂಟ್ ಕಟ್ಟಬೇಕು, ಸ್ಟಾಫ್ ರೂಮ್ ಹುಡುಗದ್ದೆಲ್ಲ ರೆಂಟ್ ಕಟ್ಟಬೇಕು. ಈ ಟೈಮಿಗೆ ಹಿಂಗಾದ್ರೆ ನಮಗೆ ಕಷ್ಟ ಆಗುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿರೋರಿಗೆ ಕಷ್ಟನೇ ಅಲ್ಲ. ನಿಮಗೆ ಗ್ಯಾಸ್ ಸಿಲಿಂಡರ್ ಯಾವತ್ತು ಕ್ಲೋಸ್ ಆಯ್ತು ಮೇಡಮ್? 2 ದಿನ ಆಯ್ತು ನಮ್ಗೆ ಕೊಟ್ಟಿಲ್ಲ. ನಾವು ಅಡ್ಜಸ್ಟ್ ಮಾಡಿದೆ, ಒಂದಿನ ಅಲ್ಲಿಂದ ಇಲ್ಲಿ ತಂದು ಇವತ್ತರ ಗ್ಯಾಸೇ ಕೊಟ್ಟಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕೇಳಿದ್ರು ಮೇಡಮ್? ಹೆಚ್ಚುವರಿ ತಗೊಳ್ಳುವಂತ 1 ಲಕ್ಷ ರೂಪಾಯಿ ಕೊಟ್ಟರು ಕೊಡಲ್ಲ ಅಂತ ಹೇಳ್ಬಿಟ್ರು. ಏನು ಸಿಲಿಂಡರ್ಗೆ? ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿದ್ರೆ ನಮಗೂ ಕೂಡ ಹೊಳಿತು ಆಗುತ್ತೆ ಎನ್ನುವಂಥ ಅಳಲನ್ನು ನಮ್ಮ ಜೊತೆಗೆ ಒಟ್ಟಾರೆಯಾಗಿ ತೋರಿಸ್ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ NS ಗುಡಿಗೇರಿ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಒಂದ್ ಕಡೆ ಹೋಟೆಲ್ಗಳು ಬಂದ್ ಆಗ್ತಿದ್ರೆ ಮತ್ತೊಂದು ಕಡೆ ಹೋಟೆಲ್ ಉದ್ಯಮ ಉಳಿಸಿ ಅನ್ನೋ ಕೂಗು ಕೇಳಿ ಬಂದಿದೆ. ಯಾಕಂದ್ರೆ 98% ಹೋಟೆಲ್ ಉದ್ಯಮ ನಿಂತಿರೋದೇ ಸಿಲಿಂಡರ್ ಮೇಲೆ. ಹೀಗಿರುವಾಗ ಸಮಸ್ಯೆ ಆದ್ರೆ ಹೋಟೆಲ್ ಉದ್ಯಮ, ಅದನ್ನ ನಂಬಿರುವ ಸಿಬ್ಬಂದಿ ಬದುಕು ಮೂರಾಬಟ್ಟೆ ಆಗುತ್ತೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡ್ತಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹೋಟೆಲ್ ಉಳಿಬೇಕು ಅಂತಂದ್ರೆ ಈ ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ಫಿಲ್ ಆಗಬೇಕು. ಇಲ್ಲದೇ ಇದ್ರೆ ನಮ್ಮ ಹೋಟೆಲ್ ಉಳಿಯಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಒಂದು ಮನವಿ ಮೂಲಕವಾಗಿ, ಹೋರಾಟದ ಮೂಲಕವಾಗಿ ಈ ರಸಪಾಕ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಸಿಬ್ಬಂದಿಗಳಿಗೆ ಇವತ್ತೊಂದು ದಿನಕ್ಕೆ ಅಷ್ಟೇ ಸೀಮಿತವಾದಂಥ ಕೆಲಸ, ನಾಳೆ ಇರೋದಿಲ್ಲ. ನೂರಾರು ಗ್ರಾಹಕರು ನಮ್ಮ ಹೋಟೆಲ್ಗೆ ಬಂದು ಊಟವನ್ನು ತಿಂದು ಹೋಗ್ತಾರೆ, ತಿಂಡಿಯನ್ನು ತಿಂದು ಹೋಗ್ತಾರೆ, ರಾತ್ರಿ ಊಟ ಇದ್ರೂ ಕೂಡ ತಿಂದು ಹೋಗ್ತಾರೆ. ಆದರೆ ಇವೆಲ್ಲವೂ ಕೂಡ ಇವತ್ತಿಗಷ್ಟೇ ಸೀಮಿತ ಆಗುತ್ತೆ. ಈ ಮೂಲಕವಾಗಿ ನಮ್ಮನ್ನ ಉಳಿಸಿ ಎನ್ನುವಂಥ ಹೋರಾಟವನ್ನ ಈ ಹೋಟೆಲ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು, ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ರಸಪಾಕ ಹೋಟೆಲ್ ಮಾಲೀಕರು ನಮ್ಮ ಜೊತೆಗಿದ್ರೆ ಅವ್ರು ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಮೇಡಮ್, ಇವತ್ತು ನೀವು ಹೋರಾಟ ಮಾಡಿರುವಂಥದ್ದು ಉದ್ದೇಶ ಏನಾಗಿದೆ? ಇವತ್ತು ಹೋಟೆಲ್ನ ಪರಿಸ್ಥಿತಿ ಹೇಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಬೇಡಿಕೆ ಇರುವಂಥದ್ದು ಏನಿದೆ ಮೇಡಮ್? ಈಗ ಕಳೆದ 3-4 ದಿನಗಳಿಂದ ನಮಗೆ ಸಿಲಿಂಡರ್ ಸಪ್ಲೈ ಬರ್ತಾ ಇಲ್ಲ. ಈಗ ನಾವು ಬೇರೆ ಡೀಲರ್ಸ್ಗಳ ಹತ್ರ ಮಾತಾಡಿಕೊಂಡು ನಿನ್ನೆ 1 ಸಿಲಿಂಡರ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಇವತ್ತಿನವರೆಗೆ ಅದು ನಮಗೆ ಸಾಕಾಗಿದೆ. ನಾಳೆಯಿಂದ ನಮಗೆ ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂದರೆ ಹೋಟೆಲನ್ನು ಮುಚ್ಚುವಂಥ ಪರಿಸ್ಥಿತಿ ಇದೆ. ಇದು ಕೇವಲ ನನಗೊಬ್ಬಳಿಗೆ ಆದಂಥ ಒಂದು ಸಮಸ್ಯೆ ಅಲ್ಲ, ಇಡೀ ಕರ್ನಾಟಕದಲ್ಲಿನ ಎಲ್ಲ ಹೋಟೆಲ್ ಉದ್ಯಮಿದಾರರು ಇದನ್ನು ಇವಾಗ ಅನುಭವಿಸ್ತಾ ಇದ್ದಾರೆ. ಮೇಡಮ್, ಪ್ರತಿನಿತ್ಯ ಎಷ್ಟು ಸಿಲಿಂಡರ್ಗಳನ್ನು ಬಳಕೆ ಮಾಡ್ಕೊಳ್ತಿದ್ರಿ ಅಂತ? ಪ್ರತಿದಿನ ನಮಗೆ 4ರಿಂದ 5 ಸಿಲಿಂಡರ್ ಬಳಕೆ ಆಗ್ತಿತ್ತು. ಈಗ ವ್ಯತ್ಯಾಸ ಆಗಿರೋದ್ರಿಂದ ನಾನು ನಿಮ್ಗೆ 2 ಕೊಡ್ತೀನಿ 3 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಂತೂ ನನ್ನ ಹತ್ರ ಇವಾಗ ಸ್ಟಾಕ್ ಅಲ್ಲೇ ಇಲ್ಲ. ಇವಾಗ 3 ದಿನ ಆಯ್ತು. ಇವಾಗ ಸದ್ಯಕ್ಕೆ ಈ ಒಂದು ಹೋಟೆಲ್ ಮಾಲೀಕರ ಒಂದೇ ಮಾತಾಗಿರುವಂಥದ್ದು, ಇವತ್ತಿನ ಪರಿಸ್ಥಿತಿಗೆ 1-2 ಸಿಲಿಂಡರ್ಗಳಿದ್ದಾವೆ, ಬಂದಂಥ ಗ್ರಾಹಕರಿಗೆ ಉಣಬಡಿಸುವಂಥ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಸಿಲಿಂಡರ್ಗಳ ಒಂದು ಕೊರತೆ ಎನ್ನುವಂಥದ್ದು ಏನು ಮುಂದುವರೆದ ಭಾಗವಾಗಾದ್ರೆ
ಸಿಬ್ಬಂದಿಗಳ ಕೊರತೆ ಕೂಡ ಶುರುವಾಗುತ್ತೆ. ಲಾಸ್ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಮ್ಮ ಹೊಡೆತ ಬೀಳುತ್ತೆ. ಜೊತೆಗೆ ಹೋಟೆಲ್ ಮುಚ್ಚಿದ್ರೆ ಲಕ್ಷಾಂತರ ರೂಪಾಯಿ ಲಾಸ್ ನಮಗೂ ಕೂಡ ಆಗುತ್ತೆ. ಈ ಮೂಲಕವಾಗಿ ಸರ್ಕಾರಕ್ಕೆ ನಮ್ದೊಂದು ಬೇಡಿಕೆ, ಬಗೆಹರಿಸುವಂಥ ಕೆಲಸ ಮಾಡಿ ಸಿಲಿಂಡರ್ಗಳನ್ನ ಅಂಗಡಿಗಳಿಗಾಗ್ಬೋದು, ಹೋಟೆಲ್ಗಳಿಗಾಗ್ಬೋದು, ಎಲ್ಲೆಲ್ಲಿ ಸಪ್ಲೈ ಆಗುತ್ತಲ್ಲ ಅವೆಲ್ಲವೂ ಕೂಡ ತಲುಪಿಸುವಂಥ ಕೆಲಸ ಮಾಡಿ ಅನ್ನುವಂಥ ಮನವಿಯನ್ನ ಹೋಟೆಲ್ ಮಾಲೀಕರು ಒಟ್ಟಾರೆಯಾಗಿ ಮಾಡ್ತಿರುವಂಥದ್ದು. ಬೆಂಗಳೂರಿನಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದು ಎಲ್ಲ ಹೋಟೆಲ್ಗಳಿಗೂ ಸಿಲಿಂಡರ್ ಅಭಾವದ ಎಫೆಕ್ಟ್ ತಟ್ಟಿದೆ. ಹೋಟೆಲ್ ಅನ್ನೇ ನಂಬಿಕೊಂಡಿರುವ ಗ್ರಾಹಕರಿಗೆ ಅನಾನುಕೂಲ ಆಗಬಾರದು ಅನ್ನೋ ಕಾರಣಕ್ಕೆ ಕೆಲ ಮೆನ್ಯೂವಿನಲ್ಲಿ ಕಡಿತ ಮಾಡಲಾಗಿದ್ದು, ಸಾಧ್ಯ ಆದಷ್ಟು ಗ್ಯಾಸ್ ಕಡಿಮೆ ಬಳಸಿ ಸಿದ್ಧಪಡಿಸುವ ಖಾದ್ಯಗಳನ್ನು ಉಣಬಡಿಸೋ ಕೆಲಸ ಆಗ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಇನ್ನು ಹಲವು ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ. ಹೀಗಾಗಿ ಕೆಲ ಹೋಟೆಲ್ ಸಿಬ್ಬಂದಿ ಈಗಿನಿಂದಲೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ತಿದ್ದು, ನಾನ್ ವೆಜ್ ಹೋಟೆಲ್ನಲ್ಲಿ ಕಲ್ಲಿದ್ದಲು ಬಳಸಿ ಅಡುಗೆ ಸಿದ್ಧಪಡಿಸೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ನಗರದಲ್ಲಿ ಸಿಲಿಂಡರ್ ಅಭಾವ 3ನೇ ದಿನಕ್ಕೆ ಕಾಲಿಟ್ಟಿದ್ದು 10% ಹೋಟೆಲ್ಗಳು ಬಂದ್ ಆಗಿವೆ. ಇನ್ನು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋಟೆಲ್ ಬಂದ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈಗಲಾದರೂ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ಸರಿಪಡಿಸೋ ಕೆಲಸ ಮಾಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.